10-15 ದಿವಸಗಳಿಂದ ನಾವೆಲ್ಲರೂ ಅಲ್ಲಮ ಪ್ರಭುದೇವರ ಚರಿತ್ರೆಯನ್ನು ನೋಡ್ತಾ ಬಂದಿವಿ. ಅಲ್ಲಮ ಪ್ರಭುದೇವರ ತಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಬಸವಾದಿ ಶರಣರ ಜೊತೆಗೂಡಿ ಶೂನ್ಯಪೀಠದ ಒಡೆಯನಾಗಿ ನಿರಂಜನ ಜ್ಯೋತಿಯದು. ಅಂಥ ಅಲ್ಲಮ ಪ್ರಭುವಿನ ಚರಿತ್ರೆಯನ್ನು ನಾವು ಇಲ್ಲಿಯವರೆಗೆ ಬಹಳ ಸುಂದರವಾಗಿ ಒಂದು 8 ಅಧ್ಯಾಯಗಳು ನೋಡಿದ್ದೀವಿ. ಇನ್ನೊಂದಿಷ್ಟು ದಿವಸ 13 ದಿವಸಗಳದ 23 ಲಾಸ್ಟ್ ಅಮಾವಾಸ್ಯೆ ಅಮಾವಾಸ್ಯೆ ಮುಗಿಸ್ತಾರಲ್ಲ, 23ಕ್ಕೆ ಅಮಾವಾಸ್ಯೆ, ಇನ್ನು 13 ದಿವಸ ಐತಿ. ಅಲ್ಲಮ ಪ್ರಭು ಈ ಜಗತ್ತಿಗೆ ಬಂದಿದ್ದಾನೆ. ಅದರ ಜೊತೆಗೆ 9ನೇ ಅಧ್ಯಾಯದಲ್ಲಿ ಬಸವಾದಿ ಶರಣರ ಜನನ ಆಗ್ತದಂತ ಕವಿಗಳು ಹೇಳ್ತಾ ಬಂದಿದ್ದಾರೆ. ಬಸವಾದಿ ಶರಣರು ಅವತರಿಸ್ಲಿಕ್ಕೆ ಕಾರಣಗಳು ಬೇಕು, ನಾವು ಅವತಾರ ತೊಡ್ಲಿಕ್ಕೆ. ಈ ಜಗತ್ತಿಗೆ ಬರಬೇಕಾದ್ರೆ ನಾವೆಲ್ಲ ಎದಕ್ಕೆ ಬಂದೀವಿ ಅಂದರೆ ಏನೋ ಒಂದು ಕೆಲಸ ಇದೆ, ಉದ್ದೇಶ ಇದೆ, ಉದ್ದೇಶನ ಈಡೇರಿಸುವಗೋಸ್ಕರ ಈ ಜಗತ್ತಿಗೆ ಬಂದೇವಿ. ಬಸವಾದಿ ಶರಣರು ಕೂಡ ಭಕ್ತಿಯನ್ನು ಬೆಳೆಸುವಗೋಸ್ಕರ ಬಂದಿದ್ದಾರೆ, ಧರ್ಮದ ಪ್ರಚಾರಕ್ಕಾಗಿ ಬಂದಿದ್ದಾರೆ. ಅಲ್ಲಮ ಪ್ರಭು ಮುಖ್ಯವಾಗಿರ್ತಕ್ಕಂಥ ಹಿರಿಯ ಶರಣ. ಅವನ ಮಾರ್ಗದರ್ಶನದಲ್ಲಿ ಕಲ್ಯಾಣದಲ್ಲಿ ಒಂದು ದೊಡ್ಡ ಶರಣರ ಕ್ರಾಂತಿ ಆಗ್ತದೆ. ಸಾಮಾಜಿಕ ಕ್ರಾಂತಿ, ಧಾರ್ಮಿಕ ಕ್ರಾಂತಿ, ಲಿಂಗ ಸಮಾನತೆಯ ಕ್ರಾಂತಿ, ಹೀಗೆ ಸಮಾನತೆಯ ತತ್ವವನ್ನು ತರಬೇಕು ಎನ್ನುವಗೋಸ್ಕರವೇ ಅಲ್ಲಮ ಪ್ರಭು ಈ ಜಗತ್ತಿಗೆ, ಅವನ ಜೊತೆಗೆ ಅನೇಕ ಶರಣರು ಬಂದಿದ್ದಾರೆ. ಆ ಬರುವಂಥ ವಿಚಾರವನ್ನು ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಚಿಂತನೆ ಮಾಡ್ತೇವೆ. ಅಲ್ಲಮ ಪ್ರಭು ಒಂದು ವಚನವನ್ನು ಹೇಳ್ತಾನೆ, ಬಹಳ ಸುಂದರವಾದಂಥ ವಚನ. ಅದ್ವೈತವ ನುಡಿದು ಅಹಂಕಾರಿ ಆದನೆಯ. ಅದ್ವೈತವ ನುಡಿದು ಅಹಂಕಾರ ನಾದೆನೆಯ, ಬ್ರಹ್ಮವ ನುಡಿದು ಭ್ರಮಿತನಾದೆನೆಯ. ನಾವೆಲ್ಲ ಅದ್ವೈತಿಗಳು ಅಂತ ಹೇಳ್ತಾ ಬರ್ತೇವೆ. ನಾವೆಲ್ಲ ಆರೂಢರು ಅಂತ ಹೇಳ್ತಾ ಬರ್ತೇವೆ. ನಾವೆಲ್ಲ ಪಂಚಾಚಾರ್ಯರ ಸಂಪ್ರದಾಯರು ಅಂತ ಹೇಳ್ತಾ ಬರ್ತೇವೆ. ನಾವೆಲ್ಲ ಶರಣ ಸಂಪ್ರದಾಯದವರು ಅಂತ ಹೇಳ್ತಾ ಬರ್ತೇವೆ. ಆ ಶಬ್ದಗಳ ಅರ್ಥವನ್ನು ತಿಳಿಯದೆ ನಾವು ಹೇಳಿದರೆ ಏನು ಪ್ರಯೋಜನ ಆಗ್ತದೆ? ಶಬ್ದದ ಅರ್ಥ ಬೇಕು. ಅರ್ಥವನ್ನು ಮಾಡಿಕೊಂಡು ಅದನ್ನು ನಮ್ಮ ಹೆಸರಿನ ಹಿಂದೆ ಹಚ್ಕೊಂಡ್ರೆ ಯೋಗ್ಯ. ಈಗ ನಾವೆಲ್ಲ ಗಂಡು ಮಕ್ಕಳು ಏನು ಮಾಡ್ತೇವೆ? ಶ್ರೀಮಾನ್ ಹಚ್ಕೊಳ್ತೇವೆ. ಶ್ರೀಮಾನಗಳನ್ನು ಹಚ್ಕೊಳ್ಬೇಕಾದ್ರೆ ಶ್ರೀಯ ಪದದ ಅರ್ಥವನ್ನಾದರೂ ತಿಳ್ಕೊಳ್ಬೇಕು. ನಾವೆಲ್ಲ ಸ್ತ್ರೀ ಅಂದರೆ ಷಡ್ಗುಣ ಸಂಪನ್ನ ಅಂತ. ಶ್ರೀ, ಅರ್ಥ, ಧರ್ಮ ಮತ್ತು ಗುಣ, ಎಲ್ಲ ಶಕ್ತಿ, ಬುದ್ಧಿ, ತೇಜಸ್ಸು, ಅಧಿಕಾರ, ಏನು ಅಷ್ಟಗುಣ ನಮ್ಮಲ್ಲಿರ್ತಕ್ಕಂಥ ಷಡ್ಗುಣಗಳನ್ನು ಒಳಗಿರ ಅರಿಸಲ್ಗೋಲ ಹೊರಗಲ್ಲ, ಬೇರೆ ಸಂಪತ್ತಾಗಲಿ, ಜ್ಞಾನ ಆಗಲಿ, ಬುದ್ಧಿಯಾಗಲಿ, ತೇಜಸ್ಸು ಆಗಲಿ, ಈ ಎಲ್ಲ ಗುಣಗಳಿದ್ದಾಗ ಸ್ತ್ರೀ ಅಂತ ಹಚ್ಕೊಂಡ್ರೆ ಯೋಗ್ಯ. ನೀವು ಸ್ತ್ರೀ ಹಚ್ಕೊಳ್ತೀರಿ, ಇವರು ಶ್ರೀಮತಿ ಅಂತ ಹಚ್ಕೊಳ್ತಾರೆ. ಇದ್ರ ಜೊತೆಗೆ ಷಡ್ಗುಣ ಸಂಪನ್ನದ ಜೊತೆಗೆ ಒಳ್ಳೆಯ ಮತಿ ಬೇಕಲ್ಲ. ಮತಿ ಅಂದರೆ ಬುದ್ಧಿ, ಜ್ಞಾನ, ತಿಳುವಳಿಕೆ ಬೇಕಲ್ಲ. ತಿಳುವಳಿಕೆ ಇಲ್ಲದೆ ಶ್ರೀಮತಿಯಾಗಿ ಶ್ರೀಮಾನಗಳನ್ನು ಹಚ್ಕೊಂಡೋದ್ರಿಂದ ಏನು ಪ್ರಯೋಜನ? ಅದಕ್ಕೆ ಇಲ್ಲಿ ಅದ್ವೈತವ ನುಡಿದು ಅಹಂಕಾರಿಯಾದನಯ್ಯ. ನಾ ಅದ್ವೈತಿಗಳು, ನಾವು ಆರೂಢರು, ನಾ ಆ ಲೋಕದವರು, ಇಲ್ಲದಲ್ಲ ಆ ಲೋಕದವರು.
ಯಾವುದೇ ಪದವನ್ನು ನಾವು ಹಚ್ಕೊಂಡ್ರು ಕೂಡ, ಈಗ ನಾವು ಸ್ವಾಮಿಗಳು ಶಟಸ್ಥಲ ಬ್ರಹ್ಮಿ ಅಂತ ಹಚ್ಕೊಂತೇವೆ. ಷಟ್ಸ್ಥಲ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ಷಟ್ಸ್ಥಲ ಅಂತಂದ್ರೆ ಭಕ್ತ, ಮಹೇಶ, ಪ್ರಸಾದ, ಪ್ರಾಣಲಿಂಗ, ಶರಣ, ಐಕ್ಯ, ಇವುಗಳ ಬಗ್ಗೆ ಒಂದಿಷ್ಟು ಜ್ಞಾನ ಬೇಕಲ್ಲ. ಇಲ್ಲದೆ ಹಚ್ಕೊಂತೇವೆ. ಅದನ್ನ ಬ್ರಹ್ಮನಿಷ್ಠ ಅದನ್ನು ಅಳವಡಿಸ್ಕೊಳ್ಬೇಕು. ಷಟ್ಸ್ಥಲ ಬ್ರಹ್ಮ ಅಂತ ಬ್ರಹ್ಮ ಸ್ವರೂಪವನ್ನು ತಿಳ್ಕೊಂಡು ದೇವ ಹೆಂಗಿದಾನೆ ಹಾಗಿರುವುದಕ್ಕೆ ಬ್ರಹ್ಮ ಅಂತೇವಿ. ಆದರೆ ಬ್ರಹ್ಮ ಎಲ್ಲ ಆಗ್ತವೆ. ಬ್ರಹ್ಮ ಅಂತಂದ್ರೆ ನಾವು ಅದೇ ಬ್ರಹ್ಮವ ನುಡಿದು ಭ್ರಮಿತನಾದನೀಯ. ನಾವೆಲ್ಲ ಬ್ರಹ್ಮ ಸ್ವರೂಪರು, ದೈವ ಸ್ವರೂಪರು ಅಂತ ಹೇಳ್ತೇವೆ. ಪುರಾಣದಲ್ಲಿ, ಪ್ರವಚನದಲ್ಲಿ, ಸತ್ಸಂಗದಲ್ಲಿ, ವೇದಾಂತದಲ್ಲಿ ನಾವೆಲ್ಲರೂ ದೇವರ ಸ್ವರೂಪರು, ನಾವೆಲ್ಲ ಬ್ರಹ್ಮ ಸ್ವರೂಪರು. ಹಾಗೆ ಬ್ರಹ್ಮ ಸ್ವರೂಪವ ನುಡಿದು ಭ್ರಮಿತನಾದೆನಯ್ಯ, ಶೂನ್ಯವ ನುಡಿದು ನಾನು ಸುಖ ದುಃಖಕ್ಕೆ ಗುರಿಯಾದನಯ್ಯ. ಶೂನ್ಯ ಪೀಠದ ಒಡೆಯ ಆಗ್ತಾರೆ ಮುಂದೆ. ಶೂನ್ಯ ಅಂದ್ರೆ ಬಯಲು ಅಂತ. ಬಯಲನ್ನ ನಾವನು ಅಂದು ಬಯಲು ಬಯಲು ಎಲ್ಲ ಬಯಲದಪ್ಪ, ಇಲ್ಲೇನಿಲ್ಲ, ಎಲ್ಲ ಒಂದು ಸಲ ಎಲ್ಲ ಬಯಲಾಗಿ ಹೋಗ್ತದ. ಅದಕ್ಕೆ ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನ್ನೇ ಬೆಳೆದು ಬಯಲು ಬಯಲಾದರು ನೋಡ. ನಿನ್ನನ್ನು ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿನ್ನ ಪೂಜಿಸಿ ಬಯಲಾದೆನು ಗುಹೇಶ್ವರ. ಅಲ್ಲಮ ಪ್ರಭುದರು ಹೇಳ್ತಾರೆ, ಬಯಲು ಶೂನ್ಯವನ್ನು ನುಡಿದು ಸುಖ ದುಃಖಕ್ಕೆ ಗುರಿಯಾದನು. ಶೂನ್ಯವನ್ನು ಪರಮಾತ್ಮ ಹೇಗಿದ್ದಾನೆ ಅಂದರೆ ಶೂನ್ಯ ರೂಪವಾಗಿದ್ದಾನೆ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಬಯಲು ರೂಪವಾಗಿದ್ದಾನೆ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಅವನು ಪೂರ್ಣ ರೂಪವಾಗಿದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾರ್ಥ ಪೂರ್ಣಮುದಚ್ಯತೆ. ಪೂರ್ಣ ರೂಪವಾಗಿರ್ತಕ್ಕಂಥ ಬ್ರಹ್ಮನನ್ನ, ದೇವನನ್ನ ನಾವು ಶೂನ್ಯ ರೂಪದಲ್ಲಿ ನೋಡ್ತೀವಿ ಅಂತಂದ್ರೆ, ಹಾಗೆ ಶೂನ್ಯವನ್ನು ನುಡಿದು ಸುಖ ದುಃಖಕ್ಕೆ ಕಾರಣ ಗುರಿಯಾದನೆ. ಅವನ ಆಚಾರ ವಿಚಾರಗಳು ಸರಿ ಇದ್ರೆ ಸುಖ ಸಿಗ್ತದೆ, ಆಚಾರ ವಿಚಾರಗಳು ಅದಕ್ಕೆ ತಕ್ಕಂತೆ ಇರದೇ ಇದ್ರೆ ದುಃಖ ಆಗ್ತದೆ. ಇದಕ್ಕೆ ನಾವು ಗುರಿಯಾದ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೂ ಎಂದರೆ ನರಕ. ಅದಕ್ಕೆ ಗುಹೇಶ್ವರ ನಿಮ್ಮ ಶರಣ, ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದೆನಯ್ಯ. ಎಂಥ ದೊಡ್ಡ ಸ್ಥಾನದಲ್ಲಿದ್ದು ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ಎಂಥ ಮಾತು ಹೇಳಿದ್ದಾರೆ. ಕೊನೆ ಮಾತು ಏನ್ ಹೇಳ್ತಾರೆ? ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವನ ಸಾನ್ನಿಧ್ಯದಿಂದ, ಅಂದ್ರೆ ಬಸವಣ್ಣನ ಸಾನ್ನಿಧ್ಯದಿಂದ ನಾ ಏನಾಗಿದೆ ಅಂದ್ರೆ ಸದ್ಭಕ್ತನಾಗಿದ್ದೇನೆ. ನಾವೆಲ್ಲ ಭಕ್ತರಾಗಬೇಕಾಗಿತ್ತು ಅಂತಂದ್ರೆ, ಸತ್ಸಂಗಿ ಆಗ್ಬೇಕಾಗಿತ್ತಂದ್ರೆ, ಜಿಜ್ಞಾಸು ಆಗ್ಬೇಕಾಗಿತ್ತಂದ್ರೆ ಅಂತ ಸಂಘವನ್ನು ಮಾಡಿದಾಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಬಸವಣ್ಣ, ಸಿದ್ದರಾಮ, ಚನ್ನಬಸವಣ್ಣ, ಹಡಪದ ಅಪ್ಪಣ್ಣ, ಮೊಳಿಗೆ ಮಾರಯ್ಯ, ಮುಕ್ತಾಯಕ್ಕ, ಅಸಗಣ್ಣ, ಎಷ್ಟು ಜನ ಎಲ್ಲ ಶರಣರನ್ನ ಜೊತೆಗಿದ್ದು ಬಸವನ ಸಂಘದಲ್ಲಿರುವುದರಿಂದ, ಬಸವಣ್ಣನ ಸಾನ್ನಿಧ್ಯದಲ್ಲಿರುವುದರಿಂದ, ಕಲ್ಯಾಣ ಕ್ಷೇತ್ರದಲ್ಲಿರುವುದರಿಂದ ನಾ ಏನಾಗಿದ್ದೆ ಅಂದರೆ ಸದ್ಭಕ್ತ ಆಗಿದ್ದೆ. ಹಾಗೆ ವಿಚಾರ ಮಾಡಿ ನಾವೆಲ್ಲರ ಗುಣಕೀಯ ಸಮಸ್ತ ದೈವದವ್ರು ಹೆಂಗಾಗಿದ್ದೆ ಅಂದ್ರೆ, ಮಲ್ಲಯ್ಯನ ಸಾನ್ನಿಧ್ಯದಲ್ಲಿರುವುದರಿಂದ ಸದ್ಭಕ್ತರು ಅನ್ಸ್ಕೊಳ್ತೇವೆ. ಮಲ್ಲಯ್ಯನ ಬಿಟ್ಟು ದೂರಿದ್ರೆ ಸದ್ಭಕ್ತರು ಆಗೋದಿಲ್ಲ. ಹಾಗಿಲ್ಲಿ ಬಹಳ ಸುಂದರವಾದಂಥ ಮಾತುಗಳನ್ನು ಹೇಳ್ತಾ ಬರುತ್ತಾರೆ. ನಿನ್ನೆ ದಿವಸ ನೀವು ನೋಡಿರಿ, ನಿನ್ನೇನಾಯ್ತು? ಮಳೆ ಬಂತು, ನೋಡಿದ್ರೆ ಮಳೆ ಬರಲಿ ಅಂತ ಇದೆಲ್ಲ ಮಾಡ್ತಾ ಇರೋದು. ಅವ್ರ ಜೊತೆಗೆ ಒಂದಿಷ್ಟು ನಿನ್ನೆ ಏನು ರಕ್ಷಾಬಂಧನ ಮಾಡಿರೆಲ್ಲರೂ ಆಚರಿಸಿರಿ. ಯಾರಿಗೆ ಯಾರು ಕಟ್ಟಿದ್ರು ಗೊತ್ತಿಲ್ಲ. ಅಣ್ಣ ತಂಗಿ, ಅಕ್ಕ ತಮ್ಮ ಸಂಬಂಧ ಇದೆಯಲ್ಲ, ಆ ಸಂಬಂಧವನ್ನೇ ಬೆಸೆಯುವಂಥ ಕೆಲಸವನ್ನು ಆ ಕೆಲಸ ಮಾಡ್ತದೆ ರಕ್ಷಾ. ರಕ್ಷಿಸುವಂಥ ಕೆಲಸವನ್ನು ಮಾಡುವುದೇ ರಕ್ಷಾ. ಆ ರಕ್ಷಾ ಬಂಧನ ಅನ್ನೋದು ಪುರಾತನ ಕಾಲದಿಂದ ನಡೆಯುವಂಥದ್ದು. ಈಗ ಬಂದಿರ್ತದೆ.
ರಾಜ ಮಹಾರಾಜರು ಯುದ್ಧವಾಡುವ ಸಂದರ್ಭದಲ್ಲಿ, ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ರಕ್ಷೆಯ ದಾರವನ್ನು ಕೈಗೋ ಭುಜಕ್ಕೋ ಕಟ್ತಿದ್ರು. ನೀನು ಯುದ್ಧದಲ್ಲಿ ಗೆದ್ದು ಬಾ ಅಂತೇಳಿ ಹೆಂಡತಿ ಕಟ್ಟದಂತೆ, ಹೆಂಡತಿಯೋ ಅಥವಾ ಸಂಬಂಧಿಕರು ಹೆಣ್ಮಕ್ಳು ಕಟ್ಟಿ ಕಳಿಸುವಂಥದ್ದು. ಆ ರಕ್ಷೆಯನ್ನು ಇವತ್ತು ರಕ್ಷಾ ಬಂಧನ ರೂಪದಲ್ಲಿ ನಾವೆಲ್ಲರೂ ಆಚರಿಸ್ತಿದ್ದೇವೆ. ಹೀಗಿಲ್ಲಿ ರಕ್ಷಾಬಂಧನ ಅಷ್ಟೇ ಅಲ್ಲ, ಅದು ಸುಮ್ಮನೆ ಧಾರಣೆ ಇರ್ಬೋದು ಅಥವಾ ಇನ್ನು ಪೇಪರು ಇರ್ಬೋದು, ಆದರೆ ರಕ್ಷಕ್ಕೆ ಬಹಳ ಮಹತ್ವ ಇದೆ. ದಾರ ಜೊತೆಗೆ ಆ ಪ್ರೀತಿಯನ್ನು, ಸಂಬಂಧದ ಪ್ರೀತಿಯನ್ನು ಹೆಚ್ಚಿಸುವಗೋಸ್ಕರವೇ ಇವತ್ತು ಆ ಆಚರಣೆಯನ್ನು ಭಾರತದ ತುಂಬೆಲ್ಲ ನಡೆದುಕೊಂಡು ಬರ್ತಾ ಇದೆ. ಎಂಥ ಪ್ರೀತಿ ಬೇಕು ಅನ್ನುವಾಗೋಸ್ಕರ ಒಂದು ಶರಣರಲ್ಲಿ ಅಲ್ಲಮ ಪ್ರಭುವಿನ ಚರಿತ್ರೆಯಲ್ಲಿ ಬರ್ತದದು. ಅಜಗಣ್ಣ ಮುಕ್ತಾಯಕರ ಸಂದರ್ಭ. ಅಜಗಣ್ಣ ಮುಕ್ತಾಯಕರ ತಂದರೆ ಅಣ್ಣ ತಂಗಿ ಬಹಳ ಪ್ರೀತಿ ಇರುವಂಥ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದಾರೆ. ಅಣ್ಣನೇ ತಂಗಿಗೆ ಸರ್ವಸ್ವ ಆಗಿದ್ದ. ಅಣ್ಣನೂ ಹೌದು, ತಂದೆ ತಾಯಿಯ ಸ್ವರೂಪವೂ ಹೌದು. ಬಹಳ ಪ್ರೀತಿ, ಬಹಳ ಅತ್ಯಂತ. ಅಣ್ಣನೇ ಸರ್ವಸ್ವ. ಏನಾದರೂ ನೋವಾದ್ರೆ, ಅಣ್ಣನಿಗೆ ಏನಾದರೂ ನೋವಾದ್ರೆ ಆಕೆ ಕಣ್ಣಲ್ಲಿ ನೀರು ಬರ್ತಿತ್ತು. ದೇಹ ಎರಡು, ಜೀವ ಒಂದೇ ರೀತಿಯಾಗಿದ್ದರು ಅಂತ ಶರಣ ಅಣ್ಣ ಅಜಗಣ್ಣ ಅಕ್ಕಂತ ಆಮೇಲೆ ಹೆಸರನ್ನು ಕರೀತಾರೆ. ಎಲ್ಲ ಶರಣರು ಅಕ್ಕ ಅಂತ ಕರೆದಾಗ ಅಕ್ಕ ಆಗ್ತದೆ. ಮುಕ್ತಾಯ ಅಕ್ಕ, ಮುಕ್ತಾಯಿ ಅಂತ ಅಜಗಣ್ಣ ಆ ತಂಗಿಯನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸ್ತಾನೆ, ಯಾವುದಕ್ಕೂ ಕೊರತೆ ಇಲ್ಲದಂತೆ. ನಾವು ಹಾಗೆ ಕಾಣಬೇಕಂತ. ನಾವು ಒಡ ಹುಟ್ಟಿದವರೇ ಅಕ್ಕ ತಂಗಿ ಆಗ್ಬೇಕು ಅನ್ನೋದಲ್ಲ. ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಹೆಣ್ಮಕ್ಳನ್ನ ಅಕ್ಕ ತಂಗಿ ಅಂತ ತಿಳಿದ್ರೆ ಎಷ್ಟೋ ಪುಣ್ಯ ಸಿಗ್ತದೆ. ಇವತ್ತು ಆ ಅಜಗಣ್ಣ ಮುಕ್ತಾಯಿಯನ್ನು ಬಹಳ ಪ್ರೀತಿಯಿಂದ ಬೆಳೆಸ್ತಾನೆ, ಮಾಯದಿಂದ ಬೆಳೆಸ್ತಾನೆ. ಬೆಳೀತಾಳೆ ಮದುವೆ ವಯಸ್ಸಿಗೆ ಬರ್ತಾಳೆ. ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಬಂದ್ಮೇಲೆ ಅವನು ಸಾಮಾನ್ಯವಾಗಿ ಹೆಣ್ಮಕ್ಕಳನ್ನು ಮದುವೆ ಮಾಡಿ ಕಳಿಸುವಂಥದ್ದು ಸಂಪ್ರದಾಯ. ಎಷ್ಟು ದಿವಸ ಆದರೂ ಇಟ್ಕೊಳಕ್ಕಾಗೋದಿಲ್ಲ. ಮದುವೆ ಮಾಡಬೇಕಂತ ವಿಚಾರ ಮಾಡ್ತಾನೆ. ಒಳ್ಳೆಯ ಗಂಡನ್ನು ಹುಡುಕಿದ್ದಾನೆ. ಅಣ್ಣ ಒಲ್ಲಂತಾಳೆ. ನಾನು ಹೇಳ್ತೇನೆ, ನಿನ್ನ ಬಿಟ್ಟು ಹೋಗುವುದಿಲ್ಲ. ಯಾಕಂದ್ರೆ ಇಷ್ಟನ್ನು ಬೆಳೆಸಿ ದೊಡ್ಡವನ್ನಾಗಿ ಮಾಡಿ ನಿನ್ನ ಪ್ರೀತಿಯನ್ನು ನನಗೆ ಧಾರೆ ಎರೆದಿದೆಯಾ. ನೀನು ನಿನ್ನ ಒಬ್ಬನೇ ಬಿಟ್ಟು ನನಗೆ ಹೋಗ್ಲಿಕ್ಕೆ ನನಗೆ ಇಚ್ಛೆ ಇಲ್ಲ ಅಂತಂತಾಳೆ. ಆದರೆ ಮುಕ್ತಾಯಿ ಕೊನೆಗೆ ಒತ್ತಾಯದಿಂದ ಮದುವೆಗೆ ಒಪ್ಕೊಳ್ತಾಳೆ. ಒಪ್ಕೊಂಡಾಗ ಆಕೆ ಅಂತ ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ನಿನಗೇನಾದರೂ ಆಗಿದ್ದರೆ ನಾನು ಹೆಂಗೆ ತಿಳ್ಕೊಳ್ಬೇಕು, ನಿನಗೇನಾದರೂ ಆದ್ರೆ ನಾನು ಹೆಂಗೆ ತಿಳ್ಕೊಳ್ಬೇಕು ಅಂದಾಗ ಅಜಗಣ್ಣ ಹೇಳ್ತಾನೆ, ಎಂಥ ಶಕ್ತಿ ಇತ್ತವರಲ್ಲಿ, ಶಕ್ತಿ ಅಪಾರ ಶರಣರಲ್ಲಿ. ನಿನಗೇನಾದ್ರೂ ಆದರೆ ಹೆಂಗೆ ತಿಳ್ಕೊಳ್ಬೇಕು ಅಂತಂದ್ರೆ ಆತ ಹೇಳ್ತಾನೆ, ಅಣ್ಣ ಆದವನ ತಂಗಿಗೆ, ನೋಡುವ ಏನು ಚಿಂತೆ ಮಾಡಿ, ನನಗೇನಾದರೂ ನೋವು ನಲಿಗಳು ನನ್ನ ಸಮೀಪ ಬಂತು, ಸಾವು ಸಮೀಪ ಬಂತದಂತ ಹೆಂಗೆ ತಿಳ್ಕೊಳ್ಬೇಕು, ತೊಂದರೆ ಆಗಿದೆ ಅಂತ ಹೆಂಗೆ ತಿಳ್ಕೊಳ್ಬೇಕಾದ್ರೆ ನೀ ಕಟ್ಟಿದಂಥ ಮುಡಿ ಬಿಚ್ಚಿದ್ರೆ ಸಾಕು, ನನಗೆಲ್ಲ ತೊಂದರೆಯಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ನೀ ಕಟ್ಟಿದ ಮುಡಿಯನ್ನು ಬಿಚ್ಚಿದ್ರೆ ಸಾಕು, ನನಗೆ ತೊಂದರೆಯಲ್ಲಿ ಇದ್ದೇನೆ ಅಂತ ತಿಳ್ಕೊಳ್ಬೇಕು. ಮತ್ತೊಂದು ಹೇಳ್ತಾನೆ, ನೀ ಮಾಡ್ತಕ್ಕಂಥ ನಿನ್ನ ಮನೆಯಲ್ಲಿ ಹೈನಂತಿದ್ದೇ ಇರ್ತದೆ. ಮಜ್ಜಿಗೆ ಮೊಸರು ಕಡಿಯುವ ಸಂದರ್ಭದಲ್ಲಿ ಮೊಸರು ಏನಾದರೂ ಕಲ್ಲಾದರೆ ನಾ ಈ ಲೋಕವನ್ನು ಬಿಟ್ಟಿನಿ ಅಂತ ತಿಳ್ಕೊಳ್ಬೇಕು. ಎಂತ ಎಷ್ಟು ಪ್ರೀತಿ ಅದು, ಮತ್ತು ಅದು ಆದದ್ದು ನಿಜನೇ. ಅದಕ್ಕೆ ಇವತ್ತು ವಿಚಾರ ಮಾಡಿ ಅಣ್ಣ ತಮ್ಮರ ಸಂಬಂಧವನ್ನು ಪಿಕ್ಚರ್ ನೋಡೋದಾಗಲಿ ಅಲ್ಲಿ ನೋಡೋ ಕಲಿದಿಲ್ಲ. ಅದನ್ನು ರಕ್ತ ಸಂಬಂಧ, ಒಳಗಿನ ಭಾವನೆಯಿಂದ ವ್ಯಕ್ತವಾಗಿರುವಂಥದ್ದು. ಹಾಗೆ ಅದೇ ರೀತಿ ಆಗ್ತದೆ. ಮತ್ತು ಹಲವಾರು ದಿವಸಗಳನ್ನು ಕಳೆದ ಮೇಲೆ ಆಕೆ ಕೊಟ್ಟಿರುವಂಥ ಊರು ಮೊಸರು ಕಲ್ಲು ಆಗ ಹೆಸರು ಆಗ್ತದೆ. ರಾಯಚೂರು ಜಿಲ್ಲೆಯಲ್ಲಿ ಮೊಸರು ಕಲ್ಲು ಊರಿದೆ. ಆ ಮೊಸರು ಕಲ್ಲು ಅಂತ ಅದಕ್ಕೆ ಬಂದದ್ದು. ಮೊಸರು ನಕ್ಕಲ್ಲಾಗಿದ್ದಕ್ಕಾಗಿ
ಆ ಊರಿಗೆ ಅದೇ ಹೆಸರು ಬರ್ತದೆ. ಆ ಚಂದ್ರನ ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ಅಲ್ಲಮ ಪ್ರಭುವಿನ ಚರಿತ್ರೆ ಇಲ್ಲಿ ಅಷ್ಟೇ ಯಾಕೆ ಹೇಳಿದತ್ತಂದರೆ ಸಂಬಂಧವನ್ನು, ಅಣ್ಣ ತಂಗಿ ಸಂಬಂಧಗೋಸ್ಕರ ಕೇಳಿದೆ. ನಿನ್ನೆಲ್ಲ ರಕ್ಷೆ ಬಂಧನೆಲ್ಲ ಮಾಡಿರಿ ನೀವೆಲ್ಲ. ಅಂಥ ಅಜಗಣ್ಣ ಮುಕ್ತಾಯರ ಸಂಬಂಧವನ್ನು ತಂದೆ ಸ್ವರೂಪದಲ್ಲಿರ್ತಕ್ಕಂಥ ಅಣ್ಣ ತಿರ್ಕೋತಾನೆ. ಮೊಸರು ಕಲ್ಲು ಆಗ್ತದೆ, ಮುಡಿ ಕಟ್ಟಿರುವಂಥ ಮುಡಿ ಬಿಚ್ಚುಗಿರ್ತದೆ. ಓಡೋಡಿ ಬರ್ತಾಳೆ. ಬಂದು ಏನೇನು ಆಗ್ತದೆ ಅನ್ನುವಂಥದ್ದು ಮುಂದಿನ ಅಧ್ಯಾಯಗಳಲ್ಲಿ ಬರ್ತದೆ. ಇಲ್ಲಿ ನಿನ್ನೆಯ ದಿವಸ ರಾಜ ವಸುದೇಶದ ಭೂಪಾಲ, ಉತ್ತರ ಪ್ರದೇಶದ ರಾಜ ಬೇಟೆ ಆಡಕ್ಕೆ ಹೋದಾಗ ಗುರಿ ತಪ್ಪಿನಾಗ್ತಂದ್ರೆ ಋಷಿಗೆ ತಾಗ್ತದೆ. ಋಷಿಗೆ ತಾಗಿದಾಗ ಋಷಿಯ ಪ್ರಾಣ ಬಿಡ್ತಾನೆ. ಅದನ್ನು ಋಷಿ ಹತ್ಯ, ಗೋ ಹತ್ಯ, ಸ್ತ್ರೀ ಹತ್ಯ, ಶಿಶು ಹತ್ಯ ಏನಿದಾವಲ್ಲ, ಆ ಹತ್ಯೆಯ ಪಾಪವನ್ನು ಕಳೆದುಕೊಳ್ಳುವ ಸಲುವಾಗಿ ರಾಜ ತಪಸ್ಸನ್ನು ಮಾಡಕ್ಕೆ ಶುರು ಮಾಡ್ತಾನೆ. 300 ವರ್ಷ ಆಯಿತು ತಪಸ್ಸು ಮಾಡ್ತಾ ಕೂತಿದ್ದ. ಯಾವ ನೀರಿಲ್ಲ, ಆಹಾರ ಇಲ್ಲ, ಬರೀ ಕೇವಲ ಗಾಳಿಯ ಮೇಲೆ. ಹೀಗೆ ತಪಸ್ಸನ್ನು ಮಾಡಿ ಕೊನೆಗೆ 300 ವರ್ಷಗಳಾಗಿದೆ. ಅಲ್ಲಮ ಪ್ರಭು ಗುರುವಿನ ಶೋಧನೆಯನ್ನು ಮಾಡ್ತಾ ಬಂದಿದ್ದಾನೆ. ಆಗ ಈ ತಪಸ್ವಿಯಲ್ಲಿ ಕೂತಿದ್ದಾನಲ್ಲ, ಅಲ್ಲಮ್ಮ ನಿನಗೋಸ್ಕರ ದಾರಿ ಕಾಯ್ತಾ ಇದ್ದೇನೆ ಬಾ ಅಂತೇಳಿ ಲಿಂಗ ಪೂಜೆಯನ್ನು ಮಾಡ್ತಾ 300 ವರ್ಷ ತಪಸ್ಸನ್ನು ಮಾಡಿರುವಂಥ ಆ ಅನಿಮಿಷ ಯೋಗಿ ಅಂತಾರೆ ಅವನಿಗೆ. ಮೊದಲು ಭೂಪ ರಾಜ, ಆ ರಾಜ ಅನಿಮಿಷ ಯೋಗಿಯಾಗಿ ಅಲ್ಲಮನ ಬರುವಿಕೆಯನ್ನು ಕಾಯ್ತಾ ಇದ್ದ. ಯಾವಾಗ ಅಲ್ಲಮ ಪ್ರಭು ಬಂದು ಅವನ ಮೇಲೆ ಹಸ್ತವನ್ನು, ನಿನಗೋಸ್ಕರ ಕಾಯ್ತಾ ಇದ್ದಾನೆ ಬಾ ಅಂತೇಳಿ ತಲೆಯ ಮೇಲೆ, ಮಸ್ತಕದ ಮೇಲೆ ಹಸ್ತವನ್ನಿಟ್ಟಾಗ ಯುದ್ಧದ ಸಂಚಾರ ಆಗ್ತದೆ. ಯಾರಾದರೂ ಮಕ್ಕಳ ಮೇಲೆ ಹಿರಿಯರು ಕೈ ಆಡಿಸಿರ್ತಾಕ, ತಲೆ ಮೇಲೆ ಬೆನ್ನ ಮೇಲೆ ಕೈ ಆಡಿಸೋ ಸಾಕು ರೋಮಾಂಚನ ಆಗ್ತದೆ. ಆ ರೋಮಾಂಚನವೇ ಅವರ ಆಶೀರ್ವಾದ. ಹೀಗಿಲ್ಲಿ ಆ ಅನಿಮಿಷ ಯೋಗಿ ತನ್ನ ಲಿಂಗವನ್ನು ಕೊಟ್ಟು ನೋಡು, ಇದನ್ನು ಪೂಜೆ ಮಾಡ್ತಾ ಹೋಗು. ನನ್ನ ತಪಸ್ಸಿನ ಶಕ್ತಿಯನ್ನೆಲ್ಲ ನಿನಗೆ ಧಾರೆ ಎರಿತಾ ಇದ್ದೇನೆ. ಇನ್ನು ಮುಂದೆ ನೀನು ನಿನ್ನ ಕಾರ್ಯಸಿದ್ಧಿಯನ್ನು, ಕಾರ್ಯ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಅನಿಮಿಷ ಯೋಗಿ ಅಲ್ಲಮನಿಗೆ ಉಪದೇಶ ಮಾಡಿ ಆ ಲಿಂಗವನ್ನು ಕೊಟ್ಟು ತನ್ನ ದೇಹವನ್ನು ಬಿಡ್ತಾನೆ. ಮುಂದೆ ಅಲ್ಲಮ ಮತ್ತೆ ಆ ಲಿಂಗ ಪೂಜೆ ಮಾಡುತ್ತಾ ಲಿಂಗದ ಮೇಲೆ ಏಕದೃಷ್ಟಿಯನ್ನು ಇಟ್ಕೊಂಡು ಶಿವಯೋಗ ಸಾಧನೆಯನ್ನು ಮಾಡುತ್ತಾ ತನ್ನ ದೇಹವನ್ನು ವ್ಯೋಮಕಾಯವನ್ನಾಗಿ ಮಾಡಿಕೊಳ್ಳುತ್ತಾ, ಸಿದ್ಧಿ ತಾನೇ ಬರಂಗಿಲ್ಲ. ಜನ್ಮಾಂತರದ ಪುಣ್ಯವೋ ಅಥವಾ ನಾವು ಮಾಡ್ತಕ್ಕಂಥ ಸಾಧನೆಯ ಮೇಲೆ ಆ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗ್ತದೆ. ಆದರೆ ಇಲ್ಲಿ ಅಲ್ಲಮ ಗುರುಗಳು ಅನಿಮಿಷ ಯೋಗಿ ಗುರುವರರು ಕೊಟ್ಟಿರ್ತಕ್ಕಂಥ ಲಿಂಗವನ್ನು ಧಾರಣೆ ಮಾಡಿಕೊಂಡು ಪೂಜೆ, ಧ್ಯಾನ, ತಪಸ್ಸನ್ನು ಮಾಡುತ್ತಾ ಸಂಚಾರ ಮಾಡ್ತಾ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಸಿಕ್ಕಿರ್ತಕ್ಕಂಥ ಅನೇಕ ಶರಣರಿಗೆ ಉಪದೇಶವನ್ನು ಮಾಡ್ತಾರೆ. ಮಾರ್ಗದರ್ಶಕನಾಗಿ 770 ಅಮರಗಣಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಲ್ಲಮ ಪ್ರಭು ಎಲ್ಲರಿಗೂ ಉಪದೇಶವನ್ನು ಮಾಡ್ತಾ ಹೋಗ್ತಾನೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೇವೆ. ಹಾಗೆ ಈತ ಸಂಚಾರ ಮಾಡ್ತಾ ಇದ್ದಾನೆ. ಇಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಅನೇಕ ಬಸವಾದಿ ಪ್ರಮುಖರು ಜನನ ಆಗ್ತದೆ ಅನ್ನುವಂಥದ್ದು ನೋಡಲಿಕ್ಕೆ ನಾವು ಇವತ್ತು ಏನಾಗಿತ್ತು ಅಂತಂದ್ರೆ, ಇಲ್ಲಿ ಮಾಯಾದೇವಿ ಏನು ಮಾಡಿದ್ದಾಳೆ, ವಿಮಳೆ ಬಂದು ಕರ್ಕೊಂಡು ಹೋಗಿದ್ದಾಳೆ. ಮಾಯಾದೇವಿ ಅಲ್ಲಮನನ್ನು ಚಿಂತೆಯಲ್ಲಿ ಅಲ್ಲಮನನ್ನು ಸೋಲಿಸ್ಲಿಕ್ಕಾಗೋದಿಲ್ಲ, ಆಗಿಲ್ಲ. ವಿಮಳೆ ಬಂದು ಕರ್ಕೊಂಡು ಹೋದಳು. ಅಲ್ಲಿ ಇದೆಲ್ಲ ಗೊತ್ತಾಯಿತು. ಪಾರ್ವತಿ ಪರಮೇಶ್ವರು ಮಾತಾಡ್ತಾ ಕೂತಿದ್ರು. ಆಕೆ ಬೇಜಾರಾಯಿತು. ಯಾಕೆ ಬೇಜಾರಂದ್ರೆ, ನಾ ಕಳಿಸಿರ್ತಕ್ಕಂಥ ಮಾಯೆ ಸೋತು ಬಂದಳು. ಬೇಜಾರದಲ್ಲಿ ಕೂತಿದ್ದಾಳೆ ಪಾರ್ವತಿ. ನಿನ್ನ ಸ್ವರೂಪದಲ್ಲಿರ್ತಕ್ಕಂಥ ಅಲ್ಲಮ ಪ್ರಭುವನ್ನು ಗೆಲ್ಲಕ್ಕೆ ನನ್ನಿಂದ ಆಗಿಲ್ವಲ್ಲ, ಬೇಜಾರು ಪಟ್ಕೊಂಡು ಕೂತಿದ್ದಳು. ಆಗ ಪರಮೇಶ್ವರಿ ಹೇಳ್ತಾನೆ, ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ.
ನನ್ನನ್ನು ಗೆಲ್ಲಬೇಕು, ನನ್ನ ಸ್ವರೂಪವನ್ನು ಅರಿಬೇಕು ಅಂತಂದರೆ ಅಲ್ಲಮ್ಮ ಪ್ರಭು ಬೇರೆ ಅಲ್ಲ, ನಾನೇ ಬೇರೆ ಅಲ್ಲ. ಅವನನ್ನು ಅರಿಬೇಕು, ಅವನನ್ನು ತಿಳ್ಕೊಳ್ಬೇಕು ಅಂತಂದರೆ ನೀನು ತಾಮಸಿಕ ಕಳೆಯಾದಂಥ ಮಾಯಾದೇವಿಯನ್ನು ಕಳಿಸಿ ಅಲ್ಲ. ಈಗ ನೀನು ಸುಮ್ಮನೆ ಇರಬೇಡ. ನೀನು ಜಯವನ್ನು ಹೊಂದಬೇಕಾಗಿತ್ತಂದ್ರೆ, ನೀನು ವಿಜಯವನ್ನು ಸಾಧಿಸಬೇಕಂದ್ರೆ ಏನು ಮಾಡು? ನಿನ್ನ ಸಾತ್ವಿಕ ಗುಣವನ್ನು ಕಳಿಸು. ಸಾತ್ವಿಕ ಗುಣವನ್ನು ಕಳಿಸುವಂಥ ಆ ಪ್ರಭುವನ್ನು ಗೆಲ್ಲಬಹುದು. ಸಾತ್ವಿಕ ಗುಣದಿಂದ ಪ್ರಭುವನ್ನು ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಪಾರ್ವತಿ ಹೌದಲ್ಲ ಅಂತೇಳಿ ವಿಚಾರ ಮಾಡಿ ತನ್ನಲ್ಲಿರ್ತಕ್ಕಂಥ ಸಾತ್ವಿಕ ಗುಣವನ್ನು ಭೂಲೋಕಕ್ಕೆ ಕಳಿಸ್ತಾಳೆ. ಅದು ಉಡುತಡಿ ಗ್ರಾಮದಲ್ಲಿ ನಿರ್ಮಲ ಶೆಟ್ಟಿ, ಯಾರು? ನಿರ್ಮಲ ಮತ್ತು ಸುಮತಿ, ನಿರ್ಮಲ ಶೆಟ್ಟಿ ಮತ್ತು ಸುಮತಿಯ ಗರ್ಭದಿಂದ ಆ ಮಹಾದೇವಿಯಾಗಿ ಹುಟ್ಟುತ್ತಾಳೆ. ಉಡುತಡಿ ಗ್ರಾಮ, ಶಿವಮೊಗ್ಗ ಜಿಲ್ಲಾ, ಶಿಕಾರಿಪುರ ತಾಲೂಕು. ಇವನು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಬಳ್ಳಿಗಾವಿ, ಅಲ್ಲಮನೂರ ಬಳ್ಳಿಗಾವಿ. ಇವ್ರದ್ದು ಉಡುತಡಿ. ಉಡುತಡಿ ಅಂದ್ರೆ ಇನ್ನೂ ಗೊತ್ತಾಗಲ್ರಿ. ಆ ಕಡೆ ಹೋಗಿ ನೋಡಿದೆ, ಉಡುತಡಿ ಎಲ್ಲ ಹುಡುಕಾಡ್ಕೊಂಡು ಹೋದಿವಿ. ಅದು ಉಡುಗಣಿ ಅಂತ ಊರೈತಿ. ನಾವು ಹೋದಾಗಲ್ಲ ಉಡುತಡಿ ಅಂತಂದ್ರೆ ಗೊತ್ತೇ ಆಗಲ್ಲ ಅವರಿಗೆ ಅಂತ. ಅದು ಉಡುಗಣಿ ಅಂತ ಅದು. ಈಗ ಹೀಗೆ ಕಲಬುರಗಿ ಹೋಗಿ ಗುಲ್ಬರ್ಗ, ವಿಜಯಪುರ ಹೋಗಿ ವಿಜಯಪುರ ಆಗಿದ್ದೇವಲ್ಲ, ಅಫ್ಜಲ್ಪುರ ಹೋಗಿ ಪ್ಯಾಟಿ, ಹೀಗೆ ಊರುಗಳ ಬದಲಾವಣೆ ಆಗಿದ್ದಾವೆ. ಅದು ಉಡುತಡಿ, ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲೂಕು. ಆಕೆ ಜನಿಸ್ತಾಳೆ. ಅದು ಒಂದು. ಹೀಗೆ ಇರುವಾಗ ಇಬ್ಬರು ಪಾರ್ವತಿ ಪರಮೇಶ್ವರರು ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಸಾತ್ವಿಕ ಗುಣವನ್ನು ಕೆಳಗೆ ಕಳಿಸ್ತಾಳೆ. ವೃಷಭ ಸುಂದರಿರ್ಬೇಕಲ್ಲ, ನಂದಿ ಅಂತಾನೆ, ಏನೇನು ನೀವಿಬ್ಬರು ಹೀಗೆ ಮಾಡ್ತಿರಲ್ಲ? ಈ ಜಗತ್ತಿಗೆ ನಿಮ್ಮಿಬ್ಬರಿಂದಲೇ ಈ ಜಗತ್ತು ನಡೀತಾ ಇದೆ. ಜಗತ್ತು ನಿಮ್ಮಿಬ್ಬರಿಂದಲೇ ನಡೀತಾ ಇದೆ. ನೀವು ಬೇರೆ ಅಲ್ಲ, ಇಬ್ಬರು ಕೂಡ ಒಂದೇನೆ. ನೀವು ಇಬ್ಬರು ಒಂದೇ ಇದ್ದೀರಿ. ಯಾಕೆ ಭಿನ್ನ ಯಾಕೆ ಮಾಡ್ತೀರಿ? ತಾಯಿ ಬೇರೆ ಇಲ್ಲ, ತಂದೆ ಬೇರೆ ಇಲ್ಲ. ಒಂದು ನಾಣ್ಯದ ಎರಡು ಮುಖಗಳು. ಪಾರ್ವತಿ ಶಿವ ಶಕ್ತಿ ಇಲ್ಲದೆ ಈ ಜಗತ್ತು ನಡೆಯುವುದಿಲ್ಲ. ಯಾಕೆ ಚರ್ಚೆ ಮಾಡ್ತೀರಿ? ಇದಕ್ಕೆ ಯಾಕೆ ಸ್ಪರ್ಧೆ ಮಾಡ್ತೀರಿ? ಬೇಡ ಅಂತಂದಾಗ ಪರಮೇಶ್ವರ ಅಂತಾನೆ ವೃಷಭನಿಗೆ, ನೀನು ಈಗ ಇಲ್ಲಿ ಇರಬೇಡ, ಹೋಗು. ಯಾಕಂದರೆ ಅಲ್ಲಮ ಪ್ರಭುವಿನ ಮಹಿಮೆ ತಿಳ್ಕೊಳ್ಬೇಕಾಗಿತ್ತಂದ್ರೆ ಇನ್ನೂ ಭೂಲೋಕಕ್ಕೆ ಹೋಗಬೇಕು. ಕೆಲವರೆಗೂ ಭೂಲೋಕಕ್ಕೆ ಹೋಗಬೇಕು. ಯಾಕಂದರೆ ಅಲ್ಲಮನ ಶಕ್ತಿಯನ್ನು ಅರಿತು ಭಕ್ತಿಯನ್ನು ಪಸರಿಸುವಗೋಸ್ಕರ ನೀನು ಪಸರಿಸಿ ಭಕ್ತಿಯ ಒಳ್ಳೆಯ ಮಾರ್ಗವನ್ನು ತೋರಿ ಈಗ ಮತ್ತೆ ನೀನು ಬರಬೇಕು ಅಂತಂದಾಗ, ಮತ್ತು ಗುರು ಭಗವಂತ ಹೇಳಿದಂದ್ರೆ ವೃಷಭ ನಂದಿ ಬರಲೇಬೇಕಲ್ಲ. ಬಸವ ನಂದಿಯ ಅವತಾರ. ಆ ನಂದಿ ಎಲ್ಲಿ ಹುಟ್ಟಬೇಕು ಅಂತ ಕೇಳಿದಾಗ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮ, ಅಲ್ಲಿ ಮಾದಲಾಂಬಿಕೆಯರು ಇದ್ದಾರೆ. ಆ ಗರ್ಭದಲ್ಲಿ ಜನಿಸಬೇಕು ಅಂತ ಕಳಿಸ್ತಾರೆ. ಉಳಿದಂಥ ಅಮರಗಣಗಳು ಅಪಹಾಸ್ಯ ಮಾಡ್ತಾರೆ. ಏನು ವೃಷಭ ಇದ್ದಾನೆ, ನಂದಿ ಇದ್ದಾನೆ, ಇವನೇನು ಭಕ್ತಿ ಮಾಡ್ತಾನೆ, ಏನು ಭಕ್ತಿ ಪ್ರಚಾರ ಮಾಡ್ತಾನೆ ಅಂತ ಹೀಯಾಳಿಸ್ತಾರೆ ಬಸವಗೆ. ನಂದಿಗಲ್ಲಿ ಹೀಯಾಳಿಸ್ತಾರೆ. ಮೇಲ್ಗಡೆ ಆಗ್ತಕ್ಕಂಥ ಸನ್ನಿವೇಶ. ಅಲ್ಲಮ ಪ್ರಭು ಕಡೆ ಬಂದ ಸಾತ್ವಿಕ ರೂಪದಿಂದ ಇರ್ತಕ್ಕಂಥ ಪಾರ್ವತಿಯೇ ಬಂದಳು. ಜೊತೆಗೆ ಬಸವ, ನಂದಿ, ವೃಷಭ ಅಲ್ಲಿ ಅವತಾರ ಆಗ್ತದೆ. ಇವನೇನು ಭಕ್ತಿ ಮಾಡ್ತಾನೆ, ಏನು ತೋರಿಸ್ತಾನೆ, ಏನು ಅಲ್ಲಮ್ಮ ನರಿತಾನೆ ಅಂತ ಹೀಗೆಲ್ಲ ಮಾತಾಡ್ತಾ ಇರ್ತಾರೆ ಅಲ್ಲಿರ್ತಕ್ಕಂಥ ಅಮರಗಣಗಳು, ಗಣಾಧೀಶ್ವರರು. ಆಗ ಪರಮೇಶ್ವರ ಸಿಟ್ಟು ಬಂತು. ನಂದಿಗೆ ನೀವು ಹೀಯಾಳಿಸಿದ್ದೀರಿ, ಬಸವಗೆ ನೀವು ಹೀಯಾಳಿಸಿದಿರಿ. ಅದಕ್ಕೆ ಅಲ್ಲಿ ಹೋಗಿ ಭೂಲೋಕಕ್ಕೆ ಹೋಗಿ ಅವನನ್ನು ಸ್ತುತಿ ಮಾಡಿ ಅವನ ಸೇವೆ ಮಾಡಿ ಭಕ್ತಿಯನ್ನು ಮಾಡಿ ಇರಬೇಕಂತ 770 ಅಮರಗಣಗಳಿಗೆ ಭೂಲೋಕ ಕಳಿಸ್ತಾನ ದೇವರು. ಅಂದರೆ ಕೈಲಾಸದಿಂದ ಎಲ್ಲ ಶರಣರು, ಏನು ಅಮರಗಣಗಳು, ನಂದಿ, ಸಾತ್ವಿಕರು, ಪಾರ್ವತಿ, ಪರಮೇಶ್ವರ ಎಲ್ಲರೂ ಈ ಭೂಲೋಕಕ್ಕೆ ಬರ್ತಾರೆ. ಈ ಭೂಲೋಕಕ್ಕೆ ಅಲ್ಲೆಲ್ಲ ಜನಿಸ್ತಾರೆ. ಅವರವರ ಸ್ಥಾನಗಳನ್ನು ಕೇಳಿ ಅವರವರಲ್ಲಿ ಹುಟ್ಟಂಥವ್ರಾಗ್ತಾರೆ, ಜನಿಸ್ತಾರೆ. ಇದೊಂದು ಭಕ್ತಿಯ ಯುಗ ಶುರು ಆಗ್ತದೆ. 12ನೇ ಶತಮಾನದಲ್ಲಿ ಭಕ್ತಿಯ ಯುಗವನ್ನು ನೋಡ್ತೇವೆ. ಒಂದು ಕಡೆ ಬಸವ, ಒಂದು ಕಡೆ ಅಕ್ಕ ಚನ್ನಬಸವ, ಆಮೇಲೆ ಹುಡುಕ್ತಾನೆ. ಒಂದು ಕಡೆ ಸಿದ್ದರಾಮ, ಒಂದು ಕಡೆ ಅಜಗಂಡ ಮುಕ್ತಾಯಕ್ಕ, ಒಂದು ಕಡೆ ಗೊಗ್ಗವೆ. ಎಷ್ಟೋ ಜನರು, ಸುಮಾರು ಜನರು ಈ ಭೂಲೋಕವನ್ನೆಲ್ಲ ಪಸರಿಸಿ ಇದನ್ನು ಭಕ್ತಿಯ ಲೋಕವನ್ನು. ಹೀಗೆ ಅಲ್ಲಿ
ಬಸವನ ಹುಟ್ಟಿದ್ದಾನೆ, ಅಕ್ಕ ಮಾದೇವಿ ಹುಟ್ಟಿದ್ದಾಳೆ, ಜನಿಸಿದ್ದಾಳೆ. ಈ ಎಲ್ಲವನ್ನ ವಿಚಾರ ಮಾಡಿದಾಗ ಅಂದ್ರೆ ಕೈಲಾಸದಲ್ಲಿರ್ತಕ್ಕಂಥ ಗಣಾಧೀಶ್ವರರೇ ಇಲ್ಲಿ ಬಂದಿದ್ದಾರೆ. ಅದಕ್ಕೆ ಗಣಾಧೀಶರು, ಗಣಗಳು ಅದಕ್ಕೆ ಜಂಗಮ ಗಣಗಳು, ಶರಣರ ಗಣ ಅಂದ್ರೆ ಗುಂಪು ಅಂತ. ಹೀಗೆ ಎಲ್ಲ ಗಣಾಧೀಶರು ಭೂಲೋಕಕ್ಕೆ ಬಂದು ತಮ್ಮ ತಮ್ಮ ವ್ಯವಹಾರವನ್ನು, ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಬಸವಣ್ಣ ಮನೆ ಬಿಟ್ಟು ಹೊರಗೆ ಬರ್ತಾನೆ. ಮನೆ ಬಿಟ್ಟು ಹೊರಗೆ ಬಂದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಬಸವ ಏನು ಮಾಡ್ತಾನೆ ಅಂತ ಕೇಳಿದರೆ, ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ಮಾಡ್ತಕ್ಕಂಥ ಪೂಜೆ. ಯಾಕಂದ್ರೆ ಏಕದೇವ ಉಪಾಸನೆ ಮಾಡಬೇಕು. ನಾವೆಲ್ಲ ಶಿವನ ಆರಾಧಕರು, ಇಲ್ಲೊಂದು ಶಕ್ತಿ ಆರಾಧಕರು, ಇಲ್ಲಂತಂದ್ರೆ ವಿಷ್ಣುನ ಆರಾಧಕರು. ಶಿವ ಅಂದರೆ ಬೇರೆ ಅಲ್ಲ, ವಿಷ್ಣು ಅಂದರೆ ಬೇರೆ ಅಲ್ಲ. ಮತ್ತು ಇದರಲ್ಲಿ ಭೇದ ಭಾವ ಮಾಡಬಾರ್ದು. ಹರಿಹರೇಶ್ವರ ಭೇದ ಭಾವ ಮಾಡಿದರೆ ಕಷ್ಟ ಆಗ್ಬಿಡ್ತೈತಿ. ಹರಿಹರ ಒಂದೇ ಶಕ್ತಿ, ಅದ್ರ ಜೊತೆಗೆ ಅದು ಪಾರ್ವತಿರ ಆಗ್ಬೋದು, ಲಕ್ಷ್ಮೀರ ಆಗ್ಬೋದು, ಸರಸ್ವತಿರ ಆಗ್ಬೋದು. ಬಟ್ ಈ ಜಗತ್ತಲ್ಲಿ ಒಂದು ಶಿವ, ಒಂದು ಶಕ್ತಿ. ಹಾಗೆಲ್ಲಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಜನಿಸ್ತಕ್ಕಂಥ ಮಾದರಸ ಮಾದಲಂಬಿಕೆಯ ಮಗನಾಗಿ ಜನಿಸಿರುವಂಥ ಬಸವ, ಅಕ್ಕ ನಾಗಮ್ಮ ಹುಟ್ಟಿದಳು ಈ ಮೊದಲೇ. ತಂದೆ ಮಾಡ್ತಕ್ಕಂಥ ಪೂಜೆಯನ್ನು ನೋಡ್ತಾನೆ. ಏನು ಮಾಡ್ತಾನೆ? ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ತುಳಜಾಪುರಕ್ಕೆ ಹೋಗ್ತೇವೆ, ಅಂಬಾಬಾಯಿ ತರ್ತೇವೆ, ತಿರುಪತಿ ಹೋಗ್ತೇವೆ, ಇದು ಬಾಲಾಜಿ ತರ್ತೇವೆ, ಪಂಡ್ರಾಪುರಕ್ಕೆ ಹೋಗ್ತೀವಿ, ಪಂಡರಿನಾಥ ತರ್ತೇವೆ, ಎಲ್ಲೆಲ್ಲ ಹೋಗ್ತೇವಲ್ಲ ತಂದು ದೇವರನ್ನ ಇಟ್ಟಿಟ್ಟು ಜಗಲಿ ಮೇಲೆ ಏನು ಮಾಡಿದ್ದೇವೆ, ಟಮ್ ಮೇಲೆ ಪ್ಯಾಸೆಂಜರ್ ತುಂಬ್ದಂಗೆ ತುಂಬಿಸ್ಬಿಟ್ಟಿರ್ತೇವೆ. ಟಮ್ ಅಂತ ನಿಮ್ಮ ಕಡೆ ಆಟೋ ಅಂತೇವೆ, ಆಟೋ ರಿಕ್ಷಾದ ತಂದು ಇಟ್ಟಿರ್ತೇವೆ. ಅವಂತೂ ಬಿಡ್ರಿ, ಒಂದ್ರ ಮೇಲೆ ಒಂದು ಕಾಲು ಹತ್ತವು, ಕೈ ಹತ್ತವು ಕೂತಿರ್ತಾವೆ. ದೇವ್ರು ಒಂದಕ್ಕೊಂದು ತತ್ತಿ ಜಗಲಿ ಮೇಲೆ ನೋಡ್ಬೇಕದು. ಗಾಡ್ಯಾಗ ನೀವೆಲ್ಲ ಹೆಣ್ಮಕ್ಳು ಪ್ರಿಯದಲ್ಲ, ಬಸ್ ಹೆಂಗೆ ಕೂತಿರ್ ಗೊತ್ತದ ನಿಮಗೆಲ್ಲ. ಬಸ್ದಾಗ ಒಬ್ಬರು ತೊಡೆ ಮೇಲೆ ಒಬ್ರು ಹೆಂಗೆ ಕೂತಿರ್ತೀರಿ, ಹಾಗೆಲ್ಲ ನಮ್ಮ ಜಗಲಿ ಮೇಲೆ ಎಲ್ಲ ದೇವರುಗಳು ಬಂದು ಕೂತಿದ್ದು. ಹಂಗೆ ಬಸವಣ್ಣನ ಮನೆಯೊಳಗೆ ಎಲ್ಲ ದೇವರು ಪೂಜೆ ಮಾಡ್ತಿದ್ದ. ಈ ಕಡೆ ವಿಷ್ಣುನು ಮಾಡ್ತಿದ್ದ, ಈ ಕಡೆ ಶಿವನು ಮಾಡ್ತಿದ್ದ, ಈ ಕಡೆ ಲಿಂಗದ ಮಾಡ್ತಿದ್ದ. ಎಲ್ಲ ಮಾಡಿ 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 ಒಂದು ದಿವಸ ಬಸವಣ್ಣ ನೋಡ್ದ, ನಾ ಅಪ್ಪನ ಏನಾದ್ರು ಮಾಡಿ ಬದಲಾಯಿಸ್ಬೇಕು. ಮಗ ನೋಡ್ರಿ, ತಂದೆ ತಕ್ಕಂತೆ ಮಕ್ಕಳಿರ್ಬೇಕು. ಅಪ್ಪನ ಕಣ್ಣು ತರಿಸುವ ಮಕ್ಕಳು ಸಿಗುವಂಥದ್ದು ಬಹಳ ಕಷ್ಟ ಅದ. ಆದರೆ ಅಪ್ಪನ ಕಣ್ಣು ಮುಚ್ಚಿಸುವಂಥ, ಮರ್ಯಾದೆ ತೆಗೆಯುವಂಥ ಮಕ್ಕಳು ನಮ್ಮ ಮಕ್ಕಳು. ಆದರೆ ಅಪ್ಪನ ಕಣ್ಣು ತೆಗೆಸುವಂಥ ಮಕ್ಕಳು ಬಸವಣ್ಣನಂಥ ಮಕ್ಕಳು. ಅವನು ಮಾಡ್ತಕ್ಕಂಥ ಸಾಲಿಗ್ರಾಮ, ವಿಷ್ಣು, ಆಂಜನೇಯ, ಲಕ್ಷ್ಮೀ, ಸರಸ್ವತಿ ಎಲ್ಲ ಇಟ್ಟಿಟ್ಟು ಪೂಜೆ ಮಾಡ್ತಿದ್ದ. ಪಾತ್ರೆ ಹಾಕ್ಕೊಂಡು ಎಲ್ಲ ಮಂತ್ರ ಅಂದ್ಕೊಂಡು ಪೂಜೆ ಮಾಡ್ತಿದ್ದ. ಬಸವ ನೋಡಿ ಅಂಗಳದಾಗ ಗಾರಿ ಹೊಡ್ಯಕ್ಕೆ ಶುರು ಮಾಡ್ದ. ಮಾಸ್ವತ್ತನು ಪ್ರಸಾದ್ ಇನ್ನೂ ಆಗಿಲ್ಲಂತ. ಹಾಗೆಲ್ಲಿ ಗಾರಿ ಹೊಡ್ಯಕ್ಕೆ ಶುರು ಮಾಡ್ದ. ಇಲ್ಲಿ ಅಪ್ಪ ಪೂಜೆ ಮಾಡಕ್ಕೆ ಬಂದ. ಪೂಜೆ ಮಾಡ್ಕೊತ ಬಂದು ಮತ್ತೆ ಸೂರ್ಯದೇವನಿಗೆ ಮಾಡಬೇಕಲ್ಲ. ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಅರ್ಘ್ಯವನ್ನು ಬಿಟ್ಟು ಉದಿನ ಕಡೆ ಪೂಜೆ ಎಲ್ಲ ಮಾಡುವ ಸಂದರ್ಭದಲ್ಲಿ ಬಸವ ಅಂಗಳದಲ್ಲಿ ಗಾರಿ ಹೊಡಿತಾ ಇದ್ದ. ಅವ ದೇವರಿಗೆ ಪೂಜೆ ಮಾಡೋದನ್ನು ಬಿಟ್ಟು ಏನು ಮಾಡ್ತಾ ಇದ್ದ ಬಸವ ಅಂತಂದ. ಏನಿಲ್ಲಪ್ಪ, ನೀರಡಿಕೆ ಆಗ್ಯದ, ನೀರು ಕುಡಿಬೇಕು, ಬಾಯಿ ಹೊಡೆಯಾಗಿರ್ತೀನಿ ಅಂತ. ನಾವು ಅಂತ ಬಾಯಿ ಹೊಡೆಯುವ ಸಂದರ್ಭದಲ್ಲಿ ಅಂತಾನೆ ಅವ ಒಂದೇ ಕಡೆ ಹೊಡೆದಿಲ್ರಿ, ಇಲ್ಲೊಂದು ಗಾರಿ ಹೊಡೆದಿದ್ದ, ಇಲ್ಲೊಂದು ಗಾರಿ, ಅಲ್ಲೊಂದು ಗಾರಿ, ಎಲ್ಲ ಕಡೆ ಅಂಗಳ ತುಂಬ ಗಾರಿನ ಹೊಡೆದಿದ್ದ. ಆಗ ಅವ ಹೇಳ್ತಾನೆ, ಅವರಪ್ಪ ಮಾದ್ರಸ, ಇಲ್ಲ ಬಸವ, ಒಂದೇ ಕಡೆ ಆಳವಾಗಿ ಗಾರಿ ತೋಡಿದ್ರೆ ನೀರು ಬರ್ತವೆ, ನೀರು ಕುಡಿಬೋದು. ನೀ ಅಲ್ಲೊಂದಿಷ್ಟು ಗಾರಿ, ಇಲ್ಲೊಂದಿಷ್ಟು ಗಾರಿ, ಅಂಗಳ ಮೇಲೆ ಗಾರಿನ ಹೊಡೆದಿಯಲ್ಲ ತಂದಾಗ, ಹೌದಪ್ಪ, ಇದು ನಿನಗೆ ಗೊತ್ತಾಗಲಿಕ್ಕೆ. ಒಂದೇ ದೇವರ ಮೇಲೆ ಭಕ್ತಿ ಇಟ್ಟರೆ ಇಷ್ಟೊತ್ತಿನಲ್ಲಿ ಯಾವ ದೇವರ ಮೇಲೆ ಭಕ್ತಿ ಇಟ್ಟಿದ್ದಲ್ಲ ಆ ದೇವ್ರು ಬಂದು ಪ್ರತ್ಯಕ್ಷ ಆಗ್ತಿದ್ದ. ಹನುಮಾನ್ ಪೂಜೆ ಮಾಡ್ತೀವಿ, ವಿಷ್ಣುನ ಪೂಜೆ ಮಾಡ್ತೀವಿ, ಸಾಲಿಗ್ರಾಮನ ಪೂಜೆ ಮಾಡ್ತೀವಿ, ಬಾಲಾಜಿನ ಪೂಜೆ ಮಾಡ್ತೀವಿ, ವಿಠಲನ ಪೂಜೆ ಮಾಡ್ತೀವಿ. ಎಲ್ಲ ಪೂಜೆ ಮಾಡಿದ್ರೆ ಯಾವ ದೇವ್ರನಿಗೆ ಆಶೀರ್ವಾದ ಮಾಡಬೇಕು? ಇವ ಮಾಡ್ತಾನಂತ ಅವ ಬಿಡ್ತಾನೆ, ಅವ ಮಾಡ್ತಾನೆ ಇವ ಬಿಡ್ತಾನೆ. ಅದಕ್ಕೆ ಒಂದು ದೇವ ಉಪಾಸನೆ ಮಾಡು ಅಂತ ತಿಳಿಸ್ಕೊಡ್ತಾನೆ ಬಸವ ಚಿಕ್ಕ ವಯಸ್ಸಿನಲ್ಲಿ. ಇದು ಏಕದೇವ ಉಪಾಸನೆ. ದೇವನೊಬ್ಬ ನಾಮ ಹಲವು ಅಂತ ಹೇಳಿದ್ರು ಬಸವಣ್ಣವರು. ಹಾಗೆ ಒಂದು ದೇವರನ್ನು ನಾವು ನಂಬಬೇಕು. ಎಲ್ಲ ಒಂದೇ ದೇವರನ್ನು. ಮಲ್ಲಯ್ಯನಲ್ಲಿ ನೋಡ್ತೇವಲ್ಲ, ಮಲ್ಲಯ್ಯನಲ್ಲಿ ಎಲ್ಲ ದೇವರನ್ನ ಕಾಣ್ರಿ.
ಬೇಡನಲ್ಲ, ಮಲ್ಲೆನಲ್ಲೆಲ್ಲ ದೇವ್ರ ಕಾಣ. ಅದಕ್ಕೆ ನಮಗೆ ಗುರುಗಳು ಲಿಂಗ ಕೊಟ್ಟು ಹೇಳಿರ್ತಾರೆ, ಗುರುಗಳಿಲ್ಲ ಜಂಗಮರಂ ಸಿಗಲಿಲ್ಲ ಅಂತಂದರೆ ಅವ್ರ ಪಾದವನ್ನು ತೊಳ್ಕೋಬೇಕು, ಪಾದದಕ್ಕೆ ತಗೋಬೇಕು. ಶ್ರಾವಣ ಮಾಸದ ಒಳ್ಳೆಯ ದಿನಗಳದಂತಂದ್ರೆ ಆ ಲಿಂಗದ ಮೇಲೆ ಗುರು ಪಾದೋದಕ್ಕೆ, ಲಿಂಗ ಪಾದೋದಕ್ಕೆ, ಜಂಗಮ ಪಾದೋದಕ್ಕೆ ಅಂತ ಹಾಕಿ ಕುಡಿದಾಗ ಅಷ್ಟೇ ಪುಣ್ಯ ಸಿಗ್ತದೆ ಅಂತ ಹೇಳ್ತಾರೆ ಗುರುಗಳು. ಹಾಗೆ ನಾವು ಮಾಡೋಂಗಿಲ್ಲ. ಸೋಮು ತೊಳೆದೇವಿ, ಹಿಂಗೆ ಕೈ ಇಡ್ತೇವೆ, ಸೊಂಡ್ರ ಎಮ್ಮೆ ಮುಸ್ರಿ ನೀರು ಕುಡಿತೇವೆ. ಪಾದೋದಕ್ಕೆ ತೀರ್ಥ ತಗೋಬೇಕಾದ್ರೆ ಶಬ್ದ ಆಗಬಾರ್ದು, ಅದನ್ನು ಬಟ್ಟೆಗೆ ಒರೆಸ್ಬಾರ್ದು. ಮತ್ತೆ ಅದನ್ನು ಪಾದೋದಕ್ಕಂತ ಸ್ವೀಕರಿಸ್ತೇವೆ, ಮೈಗೆ ಒರೆಸ್ಕೋಬೇಕ್ರಿ, ಆದ್ರೆ ನಾವು ಬಿಡ್ತೇವೆ. ಹಾಗೆ ಬಸವಣ್ಣ ಚಿಕ್ಕ ವಯಸ್ಸಿನಲ್ಲಿ ತಂದೆಯ ಮನಸ್ಸು ಬದಲಾವಣೆ ಮಾಡಿದಾಗ ಅಂತ ಮಕ್ಕಳು ಮುಂದೆ 7-8 ವರ್ಷದಲ್ಲಿರುವಾಗ ಜಾತವೇದ ಮುನಿಗಳು ಗುರುಗಳು 8 ವರ್ಷ ಇದ್ದಾಗ ಅವನಿಗೆ ಸಾಮಾನ್ಯವಾಗಿ ಬ್ರಾಹ್ಮಣರ ಸಂಪ್ರದಾಯದಂತೆ ಮುಂಜಿ ಮಾಡಬೇಕು, ಯಜ್ಞೋಪವೀತ ಹಾಕಬೇಕು. ಯಜ್ಞೋಪವೀತ ಅಂತಾರೆ, ಅದಕ್ಕೆ ಜನಿವಾರ ಅಂತಾರೆ. ಯಜ್ಞೋಪವೀತ ಹಾಕಬೇಕು, ಮುಂಜಿ ಮಾಡಬೇಕು. ಆಗ ಎಲ್ಲ ರೆಡಿ ಮಾಡಿದ್ರು. ಮಹಾಬಸವಣ್ಣ ಅಂತ ಕೈ ಕೊಡಿಸಿದ್ರು, ಕೂತ್ಕೊಂಡ. ಆವಾಗ ಎಂತಾನೆ, ನನಗಿಂತ ಹಿರಿಯವಳು ನಾಗಮ್ಮದಾಳೆ ಅಕ್ಕಗೆ ಮದುವೆ, ಆಕೆಗೆ ಉಪನಯನ ಮಾಡಬೇಕು, ಆಕೆಗೆ ಶುದ್ಧಿ ಮಾಡಬೇಕು. ಆಕೆಗೆ ಬಿಟ್ಟು ನನಗೆ ಮಾಡ್ತಾ ಇದ್ದಾರಲ್ಲ, ಇದು ನಿಮ್ಮ ಧರ್ಮ ಅಲ್ಲ, ಸಮಾನತೆ ಅಲ್ಲ. ನಿಮ್ಮ ಧರ್ಮ ಇದೆ, ಹೆಣ್ಣಿಗೊಂದು ಧರ್ಮ ಇದೆ, ಗಂಡಿಗೊಂದು ಧರ್ಮ ಇದೆ. ಆಗ ಅವನು ಮನೆ ಬಿಟ್ಟು ಬರ್ತಾನೆ. ಮನೆ ಬಿಟ್ಟು ಬಂದು ಕೂಡಲ ಸಂಗಮದಾಗ ಜಾತವೇದ ಮುನಿಗಳ ಹತ್ತಿರ ಸೇವೆ ಮಾಡ್ತಾ ಲಿಂಗ ದೀಕ್ಷೆಯನ್ನು ಪಡೆದು ಲಿಂಗೋಪಾಸಕನಾಗಿ ಯಾವಾಗ ತಮ್ಮ ಬಸವ ಮನೆ ಬಿಟ್ಟು ಬಂದನಲ್ಲ, ಅದರ ಜೊತೆಗೆ ಅಕ್ಕ ಅವನನ್ನು ಜ್ವಾಕಿ ಮಾಡೋಗೋಸ್ಕರ ಅವನ ಬೆನ್ನೆಲುವಾಗಿ ಜೊತೆಗೆ ಬರ್ತಾಳೆ. ಸಂಗಮದಲ್ಲಿ ಪೂಜೆಯನ್ನು ಮಾಡ್ತಾರೆ, ಉಪದೇಶವನ್ನು ಕೇಳ್ತಾ, ಗುರುವಿನ ದೀಕ್ಷೆಯನ್ನು ಪಡೆದು ಉಪದೇಶವನ್ನು ಕೇಳ್ತಾರೆ. ಆವಾಗ ನಾಗಮ್ಮನ ದೀಕ್ಷೆ ಆಗ್ತದೆ, ಬಸವನ ದೀಕ್ಷೆ ಆಗ್ತದೆ. ಹೀಗೆ ದೀಕ್ಷೆಯನ್ನು ಮಾಡಿ ಮದುವೆ ಆಗ್ತಾರೆ. ಮಂಗಳವೇಡದ ಅವರ ಮಾವನ ಮಗಳು ನಾಗಮ್ಮ, ಇದು ಗಂಗಾಂಬಿಕೆ. ಗೆಳತಿಬೇಕು ನೀಲಾಂಬಿಕೆ ಅಂತ ಇರ್ತಾಳೆ. ಇಬ್ಬರಿಗೂ ಒಟ್ಟಿಗೆ ಮದುವೆ ಆಗಿ ಕರ್ಕೊಂಡು ಬಂದುಬಿಡ್ತಾನೆ ಎಲ್ಲಿಗೆ ಗಂಡು. ಅವರು ಒಪ್ಪಂದಿರ್ತ ಅಕ್ಕ ಅವ್ರ ಗೆಳತಿಯರು ಒಬ್ಬರು ಬಿಟ್ಟು ಒಬ್ಬರು ಇಲ್ಲಿ ಏನು ಮಾಡಬೇಕಂತ ಇಬ್ಬರಿಗೆ ಕರ್ಕೊಂಡು ಬಂದುಬಿಡ್ತಾನೆ. ಯಾಕಂದರೆ ಶಿವನ ಸ್ವರೂಪ. ಹೀಗಿಲ್ಲಿ ಬಸವಣ್ಣ ಬಂದ ಈ ಕಡೆ, ಜೊತೆಗೆ ಅನೇಕ ಶರಣರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕಾಯಕ ಮಾಡ್ತಾ ಇರ್ತಾರೆ. ಕಾಯಕವನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ತಿಳುವಳಿಕೆ, ಜ್ಞಾನದ ತಿಳುವಳಿಕೆ, ಅಧ್ಯಾತ್ಮ ತಿಳುವಳಿಕೆ ಕೊಡಬೇಕಲ್ಲ. ಇಲ್ಲಿ ಅಕ್ಕ ಮಹಾದೇವಿ ನಿರ್ಮಲ ಮತ್ತು ಸುಮತಿಯರ ಗರ್ಭದಲ್ಲಿ ಹುಟ್ಟಿದ್ದಾರೆ. ಈಗೇನೂ ಅಷ್ಟೇ ಬೆಳೀತಾ ಹೋಗ್ತಾಳೆ. ಯೌವನದಲ್ಲಿರ್ತಕ್ಕಂಥ ಹೆಣ್ಣು ಮಗಳು ರೂಪ ಲಾವಣ್ಯವನ್ನು ಕಂಡು ಏನು ಮಾಡ್ತಾನೆ, ಕೌಶಿಕ ಮಹಾರಾಜ ಮೋಹಿತನಾಗ್ತಾನೆ. ಕೌಶಿಕ ಮಹಾರಾಜ ಮೋಹಿತನಾಗಿ ಮೇಳೆಗೆ ಮೇಲೆ ನಿಂತ್ಕೊಂಡು ಆ ಮೆರವಣಿಗೆ ನೋಡ್ತಾ ಇರುವಾಗ ಕೌಶಿಕ ಕೇಳ್ತಾನೆ, ಯಾರು ಈ ಹೆಣ್ಮಗಳು ಅಂತ ಕೇಳಿದಾಗ, ಈಕೆ ಮಹಾದೇವಿ, ನಿರ್ಮಲ ಮತ್ತು ಸುಮತಿಯರ ಮಗಳು ಮಹಾದೇವಿ. ಅವ್ರು ಜೈನದವರು, ರಾಜರು. ಕೌಶಿಕ ಏನದೆಲ್ಲ ಜೈನದ ಸಂಪ್ರದಾಯ, ರಾಜರು ಜಾಸ್ತಿ. ಅದಾದಮೇಲೆ ಏನಾಗ್ತಂತ ಕೇಳಿದ್ರೆ, ಅವಳನ್ನು ಮದುವೆ ಆಗಲಿಕ್ಕೆ ಇಚ್ಛಾಪಟ್ಟಿದ್ದೀನಿ ಅಂತ ಹೋಗಿ ಹೇಳು ಅಂತಂದಾಗ ಆ ಸೇವಕರು ಹೋಗಿ ಹೇಳ್ತಾರೆ. ಆಗ ರಾಜರಲ್ಲಿ ನಾವು ಎಲ್ಲಿ, ಅವ್ರು ದೊಡ್ಡವರು, ನಾವು ಸಣ್ಣವರು, ಬಡವರು, ನಾವೆಲ್ಲ ಸೇವೆ ಮಾಡುವಂಥವ್ರು. ಆಗೋದಿಲ್ಲ ಅಂದರೆ ಕಟ್ಟಿ ತಂದೆ ತಾಯಿಗೆ ಜೈಲಿಗೆ ಹಾಕಬೇಕಾಗ್ತದೆ, ಅದಕ್ಕೆ ಒಪ್ಪಿಸಲೇಬೇಕು ಅಂತಂದಾಗ ತಂದೆ ತಾಯಿಗಳು ಜೈಲಿಗೆ ಹಾಕ್ತಾನೆ, ಬಂದಿ ಆಗ್ತಾರೆ ಅಂತ ತಿಳ್ಕೊಂಡು ಮಹಾದೇವಿ ಒಪ್ತಾಳೆ. ನಿಮಗೆಲ್ಲ ಕತೆ ಸುಮ್ಮನೆ ಸಿಂಪಲ್ ಹೇಳ್ತಾ ಇದ್ದೀನಿ ನಿಮಗೆಲ್ಲ. ಒಪ್ಕೊಂಡಾಗ ಒಪ್ಪಿ ಮದುವೆ ಆಗುವ ಸಂದರ್ಭದಲ್ಲಿ 3 ಕಂಡೀಷನ್, 3 ನಿಯಮಾವಳಿ. ನೀವೆಲ್ಲ ಹೆಣ್ಮಕ್ಳು ಮದುವೆ ಆಗುವ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ಇರಲ್ಲ, ಇವನ್ನೆಲ್ಲ ಕಲಿಸ್ಬೇಕು ನೀವು. ಮದುವೆ ಆಗೋ ಸಂದರ್ಭದಲ್ಲಿ ಕಂಡೀಷನ್ ಮಾಡಬೇಕು. ಕುಡಿದು ಮನೆಗೆ ಬಂದ್ರೆ ಮನೆಗೆ ಬರೋಂಗಿಲ್ಲ, ಒಳಗೆ ತೊಳಗಿಲ್ಲ ಅಂತ ಹೇಳ್ಬೇಕು. ಗುಡ್ಕ ತಿಂದ್ರೆ ಹತ್ತಿರ ಮನಸ್ಸಲ್ಲ ಅಂತ ಹೇಳ್ಬೇಕು. ನಾ ಯಾವಾಗ ಇಷ್ಟಪಡ್ತೀನಿ ಅವಾಗ ನೀವು ಕೈ ಹೆಚ್ಚಬೇಕು ಅಂತ ಹೇಳ್ಬೇಕು. ಹಂಗಂದ ಗಣಸದ ಕರೆಕ್ಟ್ ಇರ್ತಾರೆ. ಮಹಾದೇವಿ ಹಂಗೆ ನಮ್ಮ ಹೆಣ್ಮಕ್ಕಳು ಒಂದು ನಿಯಮವನ್ನು ಮಾಡಿದ್ರೆ ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ದೇಶ, ನಮ್ಮ ಊರು ಸಮೃದ್ಧಿಯಾಗಿರ್ತದೆ, ಸುಸಜ್ಜಿತವಾಗಿರ್ತದೆ. ಕುಡಿದ್ರೆ ಹೊರಗೆ ಹಾಕಬೇಕು ಗಂಡಂದಿರಿಗೆ. ನಾಳೆ ಯಾಕೆ ಕುಡಿದು ಬರ್ತಾನೋ
ಹಾಗಾಗಿ ಮಹಾದೇವಿ ಅಂದಳು, ನನ್ನ ತಂದೆ ತಾಯಿಗಳು ಬಂದಿ ಆಗ್ತಾರೆ ಅನ್ನೋಗೋಸ್ಕರ ಒಪ್ಕೊಂಡಳು. ಆಗ ಹೇಳ್ತಾರೆ, ನಾನು ಮಾಡ್ತಕ್ಕಂಥ ಜಂಗಮ ಆರಾಧನೆಗೆ ಅಡ್ಡಿ ಮಾಡಬಾರ್ದು. ಜಂಗಮ ಆರಾಧನೆ ಪೂಜೆ ಮಾಡ್ತೀನಿ, ಪ್ರಸಾದ ಮಾಡಿಸ್ತೀನಿ, ಅದಕ್ಕೆ ಅಡ್ಡಿ ಮಾಡಬಾರ್ದು. ನಾನು ಮಾಡ್ತಕ್ಕಂಥ ಲಿಂಗ ಪೂಜೆಗೆ ಅಡ್ಡಿ ಮಾಡಬಾರ್ದು. ನಾನು ಮಾಡ್ತಕ್ಕಂಥ ಲಿಂಗ ಪೂಜೆಗೆ ಅಡ್ಡಿ ಮಾಡಬಾರ್ದು. ನಾನಾಗಿ ಯಾವಾಗ ಇಚ್ಛಾ ಪಡ್ತೀನೋ ಅವಾಗ ನೀನು ಮುಟ್ಟಬೇಕು. ಇದು ಕಂಡೀಷನ್. ನೋಡ್ದ, ಮದುವೆ ಆದ, ಮನೆಗೆ ಬಂದಳು. ಎಷ್ಟು ದಿವಸ ಕಾಯ್ತಾನೆ. ಆಕೆಯನ್ನು ಮನೆಯೊಳಗೆ ಇಟ್ಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದಲ್ಲಿ ಇದನ್ನು ನೋಡಿ ನೋಡಿ ಅದರಲ್ಲಿ ಕಾಮದ ವಾಸನೆ ಹೆಚ್ಚಾಯಿತು. ಪಿತ್ತ ತಲೆಗೆ ಏರ್ತು. ಒಂದು ದಿವಸ ಸ್ನಾನ ಮಾಡಿಕೊಂಡು ಪೂಜೆಗೆ ಕೂತಿದ್ದಾಳೆ. ಸರಗನ್ನು ಹಿಡಿದು ಎಳಿತಾಳೆ. ತಡ್ಕೊಳ್ತಾಳೆ. ಯಾಕಂದರೆ ಕಾಮಾತುರಣಂ ನ ಭಯ ನ ಲಜ್ಜ. ಕಾಮದ ಆಸೆ ಇದ್ದವರಿಗೆ ಇದು ಹೆಣ್ಣು ಗಂಡು ನನ್ನದು ಸಂಬಂಧ ನೋಡಿ. ಎಷ್ಟೋ ಸಂದರ್ಭದಲ್ಲಿ ಇವತ್ತು ಪೇಪರ್ಗಳಲ್ಲಿ ಟಿ ವಿ ಮಧ್ಯೆ ನೋಡ್ತೇವೆ, ಅತಿಯಾದಂಥ ಕಾಮಕರು ಇರ್ತಾರಲ್ಲ, ಮಕ್ಕಳನ್ನು ಸಹಿತ ಬಿಟ್ಟಿಲ್ಲ, ಅಣ್ಣ ತಂಗಿಯರನ್ನು ಬಿಟ್ಟಿಲ್ಲ, ಅಣ್ಣ ತಮ್ಮ ಸಂಬಂಧಿಕರನ್ನು ಬಿಟ್ಟಿಲ್ಲ. ಈ ಥರದ ಸಮಸ್ಯೆಗಳನ್ನು ಆದಾಗ ಆ ರಾಜಗೆ ಪಿತ್ತು ತಲೆಗೆ ಏರಿತ್ತು. ಆಗ ಯಾವಾಗ ಸೀರೆ ಸೆರಗನ್ನು ಹಿಡಿದನವ, ಆಗಕ್ಕೆ ಯಾವಾಗ ಅದು ಮುಟ್ಟಿರ್ತಕ್ಕಂಥ ಒಬ್ಬ ಕಾಮಿ ಮುಟ್ಟಿರ್ತಕ್ಕಂಥ ಬಟ್ಟೆಯನ್ನು ನಾನು ಹಾಕೋದು ಬೇಡ ಅಂತ ವಸ್ತ್ರವನ್ನು ತೆಗೆದುಬಿಡ್ತಾಳೆ. ವಸ್ತ್ರವನ್ನು ತೆಗೆದು ಅಂತಾಳೆ, ಎಮ್ಮೆಗೊಂದು ಚಿಂತೆ, ಸಮಗಾರಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ನನಗೆ ಚನ್ನ ಮಲ್ಲಿಕಾರ್ಜುನ ದೇವ ಒಲಿತಾನೋ ಒಲಿವನ ಎಂಬ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಶರಗು ಬಿಡು ಮರಳೆ ಅಂತ ಬೈತಾಳೆ. ಶರಗು ಬಿಡು, ನನಗೆ ಭಗವಂತ ಒಲಿತಾನಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀನಿ, ನಿನಗೆ ನೀನು ಕಾಮದ ಚಿಂತೆ ಅದ, ಸೆರಗು ಬಿಡು ಅಂತ ಸೆರಗನ್ನು ಕಸಿದುಕೊಂಡು ಆ ಮುಟ್ಟಿರ್ತಕ್ಕಂಥ ಬಟ್ಟೆಯನ್ನು ಕಳಚಿ ಹಾಕಿ ಮನೆಯಿಂದ ಹೊರಗೆ ಬರ್ತಾಳೆ. ಮನೆಯಿಂದ ಹೊರಗೆ ಬರ್ತಾಳೆ. ಅರಮನೆಯಿಂದ ಎಲ್ಲ ತ್ಯಾಗ, ರಾಜ ವೈಭೋಗವನ್ನು ತ್ಯಾಗ ಮಾಡಿ, ರಾಜನನ್ನು ತ್ಯಾಗ ಮಾಡಿ ಬರ್ತಾಳೆ. ಎಲ್ಲ ಹೆಣ್ಮಕ್ಳೆಲ್ಲ ಬೆಲ್ಲೆಯಾಗಿ ನೋಡ್ತಾರೆ, ಇದು ಮಹಾದೇವಿ ದಿಗಂಬರಾಗಿ ನಡೆದಾಳಲ್ಲ ಅಂತೇಳಿ ಎಲ್ಲರ ಮರೆ ಆಗ್ತಾರೆ. ತುಂಬ ಯೌವನದಲ್ಲಿರ್ತಕ್ಕಂಥ ಸುಂದರಿಯಾಗಿರ್ತಕ್ಕಂಥ ಮಹಾದೇವಿಯ ಸುತ್ತಾಗಿ, ಮಗಳೇ ತಡೆಯವ, ಯಾಕೆ ಹಿಂಗೆ, ನನಗೆ ಜೊತೆಗೆ ಸಂಸಾರ ಮಾಡೋದಿಲ್ಲ, ನಾನು ಸಂಸಾರ ಮಾಡೋದಿದ್ರೆ ಪರಮಾತ್ಮನ ಜೊತೆಗೆ, ಹುಟ್ಟುವ ಸಾವುವ ಗಂಡನ ಒಲಿಯೊಳಗೆ ರೂ ಇಲ್ಲದ ಕುರು ಇಲ್ಲದ ಚೆಲುವಂಗಿ ಆನೊಲಿದೆ. ಹೀಗೆ ಮಹಾದೇವಿ ಮಲ್ಲಿಕಾರ್ಜುನನಿಗೆ ಅರ್ಪಿಸಿಕೊಂಡಿರ್ತಕ್ಕಂಥ ತಾಯಿ ಈ ಮೂರು ಕಂಡೀಷನ್ಗೆ ವಿರೋಧ ಮಾಡಿರ್ತಕ್ಕಂಥ ಕೌಶಿಕನಾಗ ತ್ಯಾಗ ಮಾಡಿ ಅರಮನೆಯಿಂದ ಹೊರಗೆ ಬಂದಿದ್ದಾಳೆ. ಊರಿನ ಜನರು, ತಡಿ ಮಗಳೇ ಬಟ್ಟೆಯನ್ನು ಉಡು ತಡಿ ತಂದಾಗ ಅದಕ್ಕೆ ಹೆಸರೇನಾಯಿತು, ಉಡು ತಡಿ ಅಂತ ಬಂತು. ಉಡು ತಡಿ ಅಂತ ಹೆಸರಾಗ್ತದೆ. ಅದಕ್ಕಾಗಿ ಅಂತ ಮಹಾದೇವಿ, ನಾನೀಗ ಕಲ್ಯಾಣಕ್ಕೆ ಹೋಗ್ತೇನೆ, ಕಲ್ಯಾಣದಲ್ಲಿ ಅಲ್ಲಮ ಪ್ರಭು ಇದ್ದಾನೆ, ಬಸವಣ್ಣ ಇದ್ದಾನೆ, ಅನೇಕ ಶರಣರಿದ್ದಾರೆ. ಆ ಶರಣರ ಜೊತೆಗೆ ನನ್ನ ಅನುಭವವನ್ನು ಹಂಚಿಕೊಂಡು ಮುಂದೆ ಶ್ರೀಶೈಲದಲ್ಲಿ ನಾನು ಆ ಸಾನ್ನಿಧ್ಯದಲ್ಲಿ, ಮಲ್ಲಯ್ಯನ ಸಾನ್ನಿಧ್ಯದಲ್ಲಿ ನಾನು ನನ್ನ ದೇಹ ತ್ಯಾಗ ಮಾಡ್ತೀನಿ, ನನ್ನನ್ನು ಬಿಟ್ಟು ಬಿಡಿ ಅಂತ ಅವರಿಂದ ಇಳಿಸ್ಕೊಂಡು ಮನೆಗೆ ಊರಿಗೆ ಕಲ್ಯಾಣಕ್ಕೆ ಬರ್ತಾಳೆ. ಬಸವಣ್ಣ ಕಲ್ಯಾಣಕ್ಕೆ ಬಂದ, ಮಂಗಳವೇಡದಿಂದ ಕಲ್ಯಾಣಕ್ಕೆ ಬಂದ, ಬಿಜಣ್ಣ ಅರಮನೆಯಲ್ಲಿ. ಅವನು ತನ್ನ ಕೆಲಸವನ್ನು, ಕಾಯಕವನ್ನು, ಕರ್ಣಿಕನಾಗಿ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ಜಾತೀಯತೆ, ಮೂಢನಂಬಿಕೆ, ಕಂದಾಚಾರ ಇವೆಲ್ಲಗಳನ್ನು ಹೊಡೆದೋಡಿಸಿ ಪ್ರತಿಯೊಬ್ಬರು ಆಗ್ಬೋದು, ಪ್ರತಿಯೊಬ್ಬರು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ, ಐಕ್ಯ ಸ್ಥಳಗಳನ್ನು ಬೋಧನೆ ಮಾಡ್ತಾ ಎಲ್ಲರಲ್ಲಿ ಲಿಂಗವನ್ನು ಕಟ್ತಾ ಹೋಗ್ತಾನೆ. ಎಲ್ಲರನ್ನು ಲಿಂಗಾಯತರನ್ನಾಗಿ ಮಾಡ್ತಾನೆ. ಬಸವಣ್ಣ ಲಿಂಗಾಯತ, ಅದಕ್ಕೆ ಲಿಂಗಾಯತ ಸಂಸ್ಥಾಪಕ ಬಸವಣ್ಣ ಅನ್ನೋದಕ್ಕೆ ಅದೇ ಕಾರಣ. ಲಿಂಗ ಸ್ಥಾಪಕ ಮೊದಲೇ ಇತ್ತು, ಬಸವಣ್ಣ ಪೂರ್ವಕ್ಕಿಂತ ಪೂರ್ವದಲ್ಲಿ ಲಿಂಗವನ್ನು ಕಟ್ಕೊಂಡಿದ್ದಾರೆ. ಆದರೆ ಹೆಚ್ಚಿಗೆ ಪ್ರಚಾರ ಆಗಿದ್ದು ಬಸವಣ್ಣನಿಂದ. ಅದಕ್ಕೆ ಲಿಂಗ ಸಂಸ್ಥಾಪಕ ಲಿಂಗಾಯತ ಧರ್ಮವನ್ನು ಹೆಚ್ಚಿಗೆ ಪ್ರಚಾರ ಮಾಡ್ತಾನೆ. ಅಲ್ಲಿಂದ ಅಕ್ಕಮಾದೇವಿ ಬರ್ತಾಳೆ. ಹಾಗೆ ಅನೇಕ ಶರಣರ ಸಂತರು ಬಸವಣ್ಣ ಕಾಯಕ ದಾಸೋಹ ಅನುಭವಕ್ಕೆ ಮೆಚ್ಚಿ ಅವನ ಸಾನ್ನಿಧ್ಯಕ್ಕೆ ಬರುವಂತಾಗ್ತಾರೆ ಅನ್ನುವಂಥ ವಿಷಯವನ್ನು ಹೀಗೆ ಹೇಳ್ತಾ ಮುಂದೆ ಅಲ್ಲಮ ಪ್ರಭು ಸಂಚಾರ ಮಾಡ್ತಾ ಬರ್ತಾ ಇದ್ದಲ್ಲ, ದಾರಿಯಾಗಿ ಒಬ್ಬೊಬ್ಬ ಶರಣ ಸಿಗ್ತಾರೆ. ಗೊಗ್ಗದೇವ ಅಂತ ಸಿಗ್ತಾನೆ, ಅವನಿಗೆ ಉಪದೇಶ ಮಾಡ್ತಾನೆ. ಅಜಗಣ್ಣ ಮುಕ್ತಾಯಕ್ಕೆ, ಅಜಗಣ್ಣ ತೀರ್ಕೊಂಡಿದ್ದಾನೆ, ಮುಕ್ತಾಯಕ್ಕೆ ರೋಧಿಸ್ತಾ ಇರ್ತಾಳೆ. ಆ ಸಂದರ್ಭ ಆಮೇಲೆ ರೈತ
ಮತ್ತು ಸಿದ್ದರಾಮ ಹೀಗೆ ಸನ್ನಿವೇಶ ಎಲ್ಲರನ್ನ ಕರ್ಕೊಂಡು ಕಲ್ಯಾಣಕ್ಕೆ ಬರುವಂಥ ಅನ್ನುವಂಥ ವಿಷಯವನ್ನು ನಾಳಿನ ಸಮಯದಲ್ಲಿ ನಾವೆಲ್ಲ ನೋಡೋಣ. ಜೈ ಮಂಗಳಂ ಜೈ ನಮಃ ಪಾರ್ವತಿ ಶಿವ.